ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಮಹಿಳೆಯೊಬ್ಬರು ಜಮೀನಿಗೆ ತೆರಳುವಾಗ ರೋಡ್ ರೋಲರ್ ಹರಿದು ಆಕೆ ಸಂಪೂರ್ಣ ಅಪ್ಪಚ್ಚಿಯಾಗಿ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಪಾಂಡವಪುರ ತಾಲೂಕಿನ ಸಣಬ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಗೌರಮ್ಮ ಬಿನ್ ಪಾಪಣ್ಣ 58 ವರ್ಷ ಎಂಬಾಕೆಯೇ ಮೃತ ಮಹಿಳೆ. ಘಟನೆಯ ನಂತರ ಚಾಲಕ ಪರಾರಿಯಾಗಿದ್ದಾನೆ. ಈತ ಮಂಡ್ಯ ತಾಲೂಕಿನ ಪುರದಕೊಪ್ಪಲು ಶ್ರೀಧರ್ 21 ವರ್ಷ ಎಂದು ಗೊತ್ತಾಗಿದೆ. ನಾರಾಯಣಪುರದಿಂದ ಕಾಮನಾಯಕನಹಳ್ಳಿ ಸಣಬ ಗ್ರಾಮದ ಮಾರ್ಗವಾಗಿ ರಾಜ್ಯ ಹೆದ್ದಾರಿಯ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುವ ವೇಳೆ ಶುಕ್ರವಾರ ಮಧ್ಯಾಹ್ನ ಸುಮಾರು 12:30 ಸಮಯದಲ್ಲಿ ಜಮೀನಿಗೆ ತೆರಳುತ್ತಿದ್ದ ಮಹಿಳೆ ಗೌರಮ್ಮ ಅವರ ಮೇಲೆ ಗುತ್ತಿಗೆದಾರ ರವಿ ಬೋಜೇಗೌಡ ಅವರಿಗೆ ಸೇರಿದ ರೋಡ್ ರೋಲರ್ ಹರಿದಿದೆ. ಈ ವೇಳೆ ಗೌರಮ್ಮ ಅವರ ದೇಹ ಛಿದ್ರವಾಗಿದೆ. ರೋಡ್ ರೋಲರ್ ಮೂಲಕ ರಸ್ತೆ ಕಾಮಗಾರಿ ಮಾಡುವ ವೇಳೆ ಯಾವುದೇ ಮುಂಜಾಗ್ರತಾ ಕ್ರಮ ಅನುಸರಿಸದೆ ನಿರ್ಲಕ್ಷ್ಯ ವಹಿಸಿದ್ದೇ ಈ ಘಟನೆಗೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಸಾರಂಗಿ ಗ್ರಾಮಕ್ಕೆ ಮೃತ ಮಹಿಳೆ ಗೌರಮ್ಮ ಅವರನ್ನು ಮದುವೆ ಮಾಡಲಾಗಿತ್ತು. ಗಂಡ ಸತ್ತ ಬಳಿಕ ಹಲವಾರು ವರ್ಷಗಳಿಂದ ಸಣಬ ಗ್ರಾಮದ ತಂಗಿ ಮನೆಯಲ್ಲೇ ಗೌರಮ್ಮ ವಾಸವಾಗಿದ್ದರು ಎನ್ನಲಾಗಿದೆ. ಶಾಸಕರ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ಘಟನಾ ಸ್ಥಳಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿ ನೀಡಿ ಮೃತರ ಕುಟುಂಬದ ವರ್ಗದವರಿಗೆ ಸಾಂತ್ವನ ಹೇಳಿದರಲ್ಲದೆ ಗುತ್ತಿಗೆದಾರ ರವಿ ಬೋಜೇಗೌಡ ಅವರಿಂದ 3 ಲಕ್ಷ ರು ಪರಿಹಾರ ಕೊಡಿಸಿದರು. ಈ ಸಂಬಂಧ ಪಾಂಡವಪುರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧನಪಾಲ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸರಿ ಆಯಿತು, ಸೌಕರ್ಯನೂ ಮಾತಾಡಿ, ನೀವು ಅದೇನು ಮಾತಾಡ್ತಾರೆ, ನಾವು ಗಾಡಿ ಏನಿಲ್ಲ. ಅವ್ರ ಗಂಡ ಮಕ್ಳು ಯಾರು ಇರಲಿಲ್ಲ, ಅವ್ರ ಅಣ್ಣ ತಂದಿರು ಇದ್ದಾರೆ. ಅವರು ಜೊತೆಲಿ ಇಲ್ಲ, ನನ್ನ ಜೊತೆಲಿ ಇದ್ರು. ನಾ ಮದುವೆ ಆಗಿ 40 ವರ್ಷ ಆಯಿತು. ನನ್ನ ಜೊತೆಲೇ ಇರ್ತೀನಿ ಅಂದರು. ನನ್ನ ಜೊತೆಲೆ ನಾನೇ ಸಾಕಾಡಿದ್ದು. ಈಗ 40 ವರ್ಷದಿಂದ ಸಾಯ್ತು ಇವತ್ತು. ಈ ಮಟ್ಟಗಾದ್ರೆ ನಾನು ಏನು ಮಾಡೋದು? ಏನು ತೊಂದರೆ ಕೊಟ್ಟೆ, ಯಾರ್ದಿಂದೂ ತೊಂದರೆ, ಅಣ್ಣ ತಂದಿರು ಏನೂ ತೊಂದರೆ ಕೊಟ್ಟಿಲ್ಲ. ಎಲ್ಲೋಗಿದ್ರು ಬೆಳಿಗ್ಗೆ ಎದ್ದು ಎಲ್ಲೋಗಿ? ಬೆಳಿಗ್ಗೆ ಇವತ್ತು ನಮ್ಮ ಬಾಮೇದ ಮೊಮ್ಮಗದು ಎಂಗೇಜ್ಮೆಂಟ್ ಇತ್ತು. ನಾವೆಲ್ಲ ಹೋಗ್ಬಿಟ್ಟು ನೀವು ಕಾರಲ್ಲಿ ಬಾರಿ, ಅವ್ರ ತಮ್ಮನ್ನು ನೀವು ಬರ್ರಿ ಅಂದ್ಬಿಟ್ಟು ಕಾರಲ್ಲೇ ಬಿಟ್ಬಿಟ್ಟು ನಮ್ಮ ಹೊರಟೋದು. ನಮ್ಮ ಮಗ ಇದ್ದ, ಕರ್ಕೊಬಪ್ಪ ಅಂದ್ಬಿಟ್ಟು ಹಸು ಕಟ್ಟಾಕ್ಬಿಟ್ಟು ಬರಬೇಕಾದ್ರೆ ಎಷ್ಟಿಂದ ಏನು ಆಗೋದಂತ ನಮಗೂ ಗೊತ್ತಿರಲಿಲ್ಲ. ಇನ್ನು ನಮ್ಮ ಮಕ್ಕಳು ಯಾರೂ ಬಂದೇ ಇಲ್ಲ. ಅಲ್ಲಿ ಎಂಗೇಜ್ಮೆಂಟ್ ನಡೀತದೆ ಅಂದ್ಬಿಟ್ಟು ಗೊತ್ತಿಲ್ಲದಂಗೆ ನಮ್ಮ ಬಾಮೇದ ಮಗ ಕರ್ಕೊಂಡು ಬಂದ್ಬಿಡ್ತೀವಿ. ಹುಷಾರಿಲ್ಲ ಅಂತ ಹೇಳೋದು. ಇಲ್ಲಿ ನೋಡ್ರಿ ಈ ಥರ ಆಗಿದೆ. 40 ವರ್ಷದಿಂದ ಸಾಕ್ಬಿಟ್ಟು ಇವತ್ತು ಅವ್ರ ಯಜಮಾನ್ರಿಲ್ವಾ? ಅವ್ರಿಗೆ ಮಕ್ಕಳು ಗಂಡ ಯಾರು ಇಲ್ಲ, ಅವ್ರ ಆಸ್ತಿ ಪಾಸ್ತಿ ಏನಿಲ್ಲ. ಯಾವ ಊರಿಗೆ ಕಳಿಸಿದ್ದು? ಮದುವೆ ಮಾಡಿದ್ದು ಯಾವ ಊರಿಗೆ? ಅವರು ಸಾರಂಗಿಗೆ ಮದುವೆ ಮಾಡಿದ್ದು. ಸಾರಂಗಿ ಕೆರೆಪಡ ತಾಲೂಕದು. ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಊಟಕ್ಕೆ ಮಾಡಿಕೊಡು, ಕೆಲ್ಸಕ್ಕೆ ಹೋಗ್ತದೆ ಬಂದಾಗ ಕೊಡು. ಅವ್ರು ಹುಷಾರಿಲ್ಲ, ತಿನ್ಲಿಕ್ಕೆ ಕೊಡ, ಬಿಸಿ ಮಾಡಿಕೊಡು. ನೋಡಿ ಯಾರು ನೋಡ್ತಾರೆ ಇವತ್ತು? ಹೆಂಡತಿ ಕೊಟ್ಬಿಟ್ರು, ನಾನು ನೋಡ್ಕೊಟ್ರು ಅಂತ. ಅದೇ
ಇಲ್ಲಿ ಈ ಕಡೆ ಜೈಸೆಪ್ಪೇನೋ ಪಾಸಮ್ಮನ ಕೇಳು ಅವ್ರವ್ರು ಇದು ಮಾಡ್ಕೊಂಡು ಹೊಡ್ಕೊಂಡೋಗಿರೋದು ಮಡ್ಕೊತಿದ್ದು ಮುಂದೆ ಪ್ರಬಂಧದಿಂದ ಕೂತ್ಕೊಂಡ್ರೆ ಸಮಸ್ಯೆ ಆರ್ಥಿಕವಾಗಿ ಏನೂ ಇಲ್ಲ ಬಂದು ಅವ್ರಿಗೆ ಏನೊಂದು ಅನುಕೂಲ ಈಗ ಏನು ಅಂತ ನಾನು ಅವ್ರ ಹತ್ರ ಇವತ್ತಿಲ್ಲಿ ಸಣ್ಬಾ ಗ್ರಾಮದಲ್ಲಿ ಏನು ರಸ್ತೆ ಕಾಮಗಾರಿ ನಡೀತಾ ಇತ್ತು. ಒಂದು ಘಟನೆ ನಮಗೆಲ್ಲ ದುಃಖ ತರೋಂಥ ಘಟನೆ ನಡೆದಿದೆ. ಇಲ್ಲಿ ಈ ರೋಲರ್ ಅರ್ದಿ ಒಬ್ಬರು 58 ವರ್ಷದವರು ತೀರೋಗಿದ್ದಾರೆ. ಅದು ನನಗೆ ತುಂಬ ದುಃಖ ತಂದಿದೆ ಮತ್ತು ಅದಾಗಬಾರ್ದಾಗಿತ್ತು. ಏನು ಕಾಮಗಾರಿ ಮಾಡಬೇಕಾದ್ರೆ ಗಮನ ಹರಿಸಿ ಇಲ್ಲಿ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡಬೇಕಾಗಿತ್ತು. ಅದು ಇನ್ನು ಹಿಂದೆ ಮುಂದೆ ರೈಟ್ರುಗಳು ಇಟ್ಕೊಂಡು ನೋಡಿಕೊಂಡು ಯಾವ ಥರ ರೋಲರ್ ಮಾಡಬೇಕಾದ್ರೆ ರೋಲರ್ ಡ್ರೈವರ್ ಒಬ್ಬರೇ ಓಡಿಸ್ತಾ ಇರ್ಬೇಕಾದ್ರೆ ಇವರು ಸಿಗಾಕೊಂಡು ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಸ್ಥಳದಲ್ಲೇ. ಇದನ್ನು ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಕಾಂಟ್ರಾಕ್ಟರ್ ಅವ್ರಿಗೆ ಇಬ್ರಿಗೂ ನಾವು ಕರೆಸಿ ಮಾತಾಡಿದ್ದೀವಿ ಇಲ್ಲೇ ಸ್ಥಳದಲ್ಲೇ. ಏನು ಪರಿಹಾರ ಕೊಡಿಸ್ಬೇಕು ಅದನ್ನು ಸಹ ಕೊಡಿಸಿ ಇನ್ಶೂರೆನ್ಸಿಂದ ಏನು ಬರಬೇಕು ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಇಲ್ಲಿ ಮಾತುಕತೆ ಮಾಡಿದ್ದೀವಿ ಎಲ್ಲ ಅವರ ಮನೆಯವ್ರಗಳ ಜೊತೆ ಮತ್ತು ಊರವ್ರ ಜೊತೆ. ಮುಂದೆ ಈ ಥರ ಘಟನೆಗಳು ನಡೆಯದಂಗೆ ಅಧಿಕಾರಿಗಳನ್ನು ಗಮನ ಹರಿಸಬೇಕು ಮತ್ತು ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡ್ತಿರೋಂಥ ಕಾಂಟ್ರಾಕ್ಟ್ರುಗಳು ಅತಿ ಹೆಚ್ಚು ಗಮನ ಹರಿಸ್ಬೇಕು ಮತ್ತು ಜನರೂ ದಯವಿಟ್ಟು ಈ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಓಡಾಡಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟ. ಸೇಫ್ಟಿ ಮೆಷರ್ಸು ತಗೊಳ್ಳೇಬೇಕು. ಯಾಕೆಂದರೆ ನಾವು ನೋಡಿದೆ ಎಲ್ಲೇ ಥರ ಕಾಮಗಾರಿಗಳಿದ್ದರೂ ನಾವು ಅಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡು ನಾವು ಒಂದು ಕಡೆ ಕಾರ್ಡನ್ ಆಫ್ ಮಾಡಿ ಅಂದರೆ ಒಂದು ಕಡೆ ಬ್ಲಾಕ್ ಮಾಡಿ ಇನ್ನೊಂದು ಕಡೆ ಕೆಲಸ ಮಾಡಿ ಆ ಥರ ಕೆಲಸಗಳನ್ನ ನಾವು ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲೂ ಆಯ್ತಾಯಿಲ್ಲ. ಅದನ್ನು ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಮಾತಾಡಿ ಕಾಂಟ್ರಾಕ್ಟ್ಗಳನ್ನೆಲ್ಲ ಕರೆಸಿ ಹೇಳ್ತೀನಿ. ಅದನ್ನು ಸೇಫ್ಟಿ ಮೆಜರ್ಸ್ನ ತಗೊಂಡೇ ನಾವು ಕೆಲಸ ಶುರು ಮಾಡಬೇಕು. ಅದು ಹೆದ್ದಾರಿಲೂ ಆ ಥರ ಮಾಡ್ತಿದ್ದಾರೆ. ಹೆದ್ದಾರಿನೇ ಆಗಿದ್ದರೂ ಅದನ್ನು ಆ ಥರ ಮಾಡಿ, ಯಾಕಂದರೆ ಹೆವಿ ವೆಹಿಕಲ್ಸ್ ಓಡಾಡ್ತೀವಿ. ನೀವು ಕೇಳ್ದಂಗೆ ಪಾಂಡುಪುರ ರಸ್ತೆ ತುಂಬ ವೆಹಿಕಲ್ಗಳು ಓಡಾಡ್ತದೆ. ಅಲ್ಲಿ ಅನಾಹುತಗಳಾಗದೇ ಇರೋಂಗೆ ತಡಿಬೇಕಾಗಿರೋದು ನಮ್ಮ ಡಿಪಾರ್ಟ್ಮೆಂಟ ಕಾಂಟ್ರಾಕ್ಟ್ರುಗಳೆಲ್ಲರೂ ಜವಾಬ್ದಾರಿ ಇರ್ತದೆ. ಅಯ್ಯೋ